ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕ್ರಾಂತಿ ನಡೆಯುತ್ತೆ. ಅನೇಕ ಸಚಿವರು ಹೊರಗಡೆ ಹೋಗ್ತಾರೆ, ಹೊಸ ಸಚಿವರು ಬರ್ತಾರೆ ಅಂತ ಹೇಳಿ ಅನೇಕರು ಅಂದುಕೊಂಡಿದ್ರು. ಆದರೆ ಇದೀಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳ ರೇಸ್ನಲ್ಲಿರುವಂಥ DCM DK ಶಿವಕುಮಾರ್ಗೆ ಹಾಸನಾಂಬೆ ಕರುಣೆ ತೋರಿಸಿಬಿಟ್ಲ. CM ರೇಸ್ನಲ್ಲಿರುವಂಥ DCMಗೆ ಅಭಯ ಸಿಕ್ಕೇ ಬಿಡ್ತಾ. ಎಸ್, DKಶಿ ಪೂಜೆ ವೇಳೆ ಬಲಗಡೆ ಹೂವು ನೀಡಿದ್ದಾಳೆ ಹಾಸನಾಂಬೆ. ಬಲಗಡೆ ಹೂವು ನೀಡಿದ್ದಾಳೆ ಹಾಸನಾಂಬೆ. ಅದು ಕೂಡ ಎರಡೆರಡು ಬಾರಿ ದೇವಿಯ ಮೇಲಿಂದ ಹೂ ಬಿದ್ದಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಎರಡೆರಡು ಬಾರಿ ಹೂ ಬಿದ್ದಿದೆ. ಪೂಜೆ ಬಳಿಕ ಮಾರ್ಮಿಕವಾಗಿ ಮಾತನಾಡಿದ್ದಾರೆ DK ಶಿವಕುಮಾರ್. ಹೆಚ್ಚಿನ ಅಧಿಕಾರ ಎಂಬ ಪ್ರಶ್ನೆಗೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಇದು ದೇವರಿಗೂ ಭಕ್ತನಿಗೂ ವ್ಯವಹಾರ ನಡೆಯೋ ಸ್ಥಳ. ಹಾಸನಾಂಬೆ ಪ್ರಸಾದದಿಂದ ಫುಲ್ ಖುಷಿಯಾಗಿರುವ DK ಶಿವಕುಮಾರ್. ನಿಜಕ್ಕೂ ಕೂಡ ರೋಗಿ ಬಯಸಿದ್ದು, ವೈದ್ಯರು ಹೇಳಿದ್ದು ಅನ್ನೋದಕ್ಕಿಂತ DK ಶಿವಕುಮಾರ್ ಒಂದು ಮಾತು ಹೇಳಿದರು. ಪ್ರಯತ್ನ ಫಲ ಕೊಡದೆ ಹೋದರೂ ಕೂಡ, ಪೂಜೆ ಫಲ ಕೊಡದೆ ಹೋದರೂ ಕೂಡ ಪ್ರಯತ್ನ ಫಲ ಕೊಡುತ್ತೆ ಅಂತ. ಆದರೆ ಇಲ್ಲಿ ಪೂಜೆಯೂ ಕೂಡ ಫಲ ಕೊಟ್ಟಿದೆ ಅನ್ನೋದು DK ಶಿವಕುಮಾರ್ಗೆ ಎಲ್ಲಿಲ್ಲದ ಖುಷಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ DK ಶಿವಕುಮಾರ್ ಇಂಥ ಮಾತುಗಳನ್ನು ಹೇಳ್ತಾ ಇದ್ರು. ನಮಗೆ ಪೂಜೆ ಫಲ ಕೊಡಲಿಲ್ಲ ಅಂದರೂ ಪ್ರಯತ್ನ ಫಲ ಕೊಡುತ್ತೆ ಅಂತ ಹೇಳಿ. ಪೂಜೆನೂ ಫಲ ಕೊಟ್ಟಿದೆ. ಏನೇನೋ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರಬಹುದು. ಅವರ ಮಾರ್ಮಿಕ ಮಾತುಗಳ ಮರ್ಮ ಏನು ಅಂತ. ದಶರಥ್, ಈಗಾಗಲೇ ಹಾಸನಾಂಬ ಸಾರ್ವಜನಿಕ ದರ್ಶನ ಇಲ್ಲಿಗೆ ಆರಂಭವಾಗಿ 6 ದಿನ ಕಳೆದಿರುವಂಥದ್ದು. ನಿನ್ನೆ DCM DK ಶಿವಕುಮಾರ್ ಅವರು ಪತ್ನಿ ಸಮೇತ ಹಾಸನಾಂಬ ದೇವಸ್ಥಾನಕ್ಕೆ ಆಗಮಿಸಿ ಸುಮಾರು ಒಂದು 10 ರಿಂದ 15 ನಿಮಿಷಗಳ ಕಾಲ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಾರೆ. ಅಲ್ಲಿ ಸ್ಪಷ್ಟವಾಗಿ ಆ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಯಾಕಂದರೆ ಅವರು ಪೂಜೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಹಾಸನಾಂಬ ದೇವಿಯ ಬಲಭಾಗದಿಂದ 2 ಬಾರಿ ಹೂವು ಬೀಳುವಂಥದ್ದು, ಅಂದರೆ ಪ್ರಸಾದ ಆಗುವಂಥದ್ದು. ಯಾಕಂದರೆ ಆ ಪ್ರಸಾದ ಆದ ತಕ್ಷಣವೇ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಏನು ಅಂದುಕೊಂಡಿದ್ರು ಅದು ಆ ಕನಸು ಈಡೇರುತ್ತಾ ಅನ್ನುವ ಪ್ರಶ್ನೆಗಳು, ಆ ರೀತಿಯಾದಂತಹ ಚರ್ಚೆಗಳು ಈಗಾಗಲೇ ಆರಂಭವಾಗಿದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಈಗಾಗಲೇ ಏನು ಮುಂಬರುವ ದಿನಗಳಲ್ಲಿ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬದಲಾವಣೆ ಆಗುತ್ತೆ ಅನ್ನುವ ನಿರೀಕ್ಷೆಗಳನ್ನ ಏನು ಇಟ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಆ ನಿರೀಕ್ಷೆಗಳು ಜೊತೆಗೆ ಇಲ್ಲಿ ಹಾಸನಾಂಬ ದೇವಿಯ ಬಲಭಾಗದಲ್ಲಿ ಪ್ರಸಾದ ಆಗಿರ್ತಕ್ಕಂಥದ್ದು, ಇವೆಲ್ಲವನ್ನು ನೋಡಿದರೆ ಮುಂಬರುವ ದಿನಗಳಲ್ಲಿ ಬದಲಾವಣೆ ಆಗುತ್ತಾ, DKಶಿ ಅವರು ಕಟ್ಟಿಕೊಂಡಿರುವಂತಹ ಕನಸು ಏನಿದೆ, ಅಂದರೆ CM ಆಗುವಂತಹ ಆಸೆಯನ್ನು ಏನು ಇಟ್ಕೊಂಡಿದ್ದಾರೆ ಅದು ಫಲ ಕೊಡುತ್ತಾ ಅನ್ನುವುದು ಈಗಾಗಲೇ ಈ ದೇವಸ್ಥಾನದಿಂದ ಈ ವರಪ್ರಸಾದ ಏನಿದೆ ಅದರಿಂದ ಏನಾದರೂ ಮುಂಬರುವ ದಿನಗಳಲ್ಲಿ ಅವರಿಗೆ ಒಳಿತನ್ನು ಮಾಡುತ್ತಾ ಅನ್ನೋದನ್ನು ಕಾಯ್ದು ನೋಡಬೇಕಾಗುತ್ತೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ಅವರ ದೇವಸ್ಥಾನದಿಂದ ಬಂದಂಥ ತಕ್ಷಣದಲ್ಲಿ ಪ್ರಶ್ನೆಯನ್ನು ಮಾಡ್ತೀವಿ. ಏನು ಸರ್, ಯಾವಾಗ ನೀವು ಹಾಸನಾಂಬ ದೇವಿ ಹತ್ರ ವಿಶೇಷವಾಗಿ ಏನಾದರೂ ಪ್ರಾರ್ಥನೆ ಮಾಡಿದ್ರಾ ಅನ್ನುವ ಪ್ರಶ್ನೆಗೆ ಒಂದು ಮಾರ್ಮಿಕವಾದಂತಹ ಉತ್ತರವನ್ನು ಕೊಡುವಂಥದ್ದು. ಅಂದರೆ ದೇವಾಲಯ ಇರುವಂಥದ್ದು ದೇವರು ಮತ್ತು ಭಕ್ತರ ನಡುವಿನ ವ್ಯವಹಾರ. ಅಂದರೆ ಆ ವ್ಯವಹಾರವನ್ನು ನಾವು ಏನು ಕೇಳಿರ್ತೀವಿ ಅದನ್ನು ನಾವು ಮಾತನಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅದು ಭಕ್ತ ಮತ್ತು ದೇವರಿಗೆ ಸಂಬಂಧಪಟ್ಟದ್ದು ಎನ್ನುವ ಮುಖಾಂತರ ಅವರು ಮಾರ್ಮಿಕವಾದಂತಹ ಹೇಳಿಕೆಯನ್ನು ನೀಡ್ತಾರೆ. ಜೊತೆಗೆ ತದನಂತರ ಬಲಪ್ರಸಾದವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಒಂದಿಷ್ಟು ಸ್ತೋತ್ರಗಳನ್ನು ಓದಿರುವಂಥದ್ದು, ನಾರಾಯಣಿ ಸ್ತೋತ್ರ ಅಂತ ಆ ಸ್ತೋತ್ರಗಳನ್ನು ಕೂಡ ಈಗಾಗಲೇ ಓದಿರುವಂಥದ್ದು. ಅಂದರೆ ಯಾರು ಅವರಿಗೆ ಏನು ಹಿತಶತ್ರುಗಳು ಮತ್ತು ಜೊತೆಗೆ ಅವರಿಗೆ ಕೆಟ್ಟದ್ದನ್ನು ಬಯಸುವಂಥವ್ರು ಯಾರಿರ್ತಾರೆ, ಆ ಥರದ ಒಂದು ಮಂತ್ರಘೋಷಗಳನ್ನು ಹೇಳಿ ಪೂಜೆ ಮಾಡಿದರೆ ಎಲ್ಲೋ ಒಂದು ಕಡೆ ಒಳ್ಳೆಯದಾಗುತ್ತಾ ಅನ್ನುವ ಪ್ರಶ್ನೆಗಳು, ಅಂದರೆ ಆ ಸ್ತೋತ್ರಗಳಲ್ಲಿ ಬರುತ್ತೆ ಅನ್ನೋದು ಒಂದು ರೀತಿಯಾದಂತಹ ನಂಬಿಕೆ. ಹಾಗಾಗಿ DK ಶಿವಕುಮಾರ್ ಹಾಸನಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹಾಸನಾಂಬೆ ದೇವಿಯ ಬಲಭಾಗದಿಂದ ಪ್ರಸಾದ ಆಗಿರ್ತಕ್ಕಂಥದ್ದು ಈಗ ಎಲ್ಲೋ ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ.